ಏನಕ್ಕೆ ಕೆಲಸ ಮಾಡಬೇಕಂತ ನಿಮಗೆ ಕೇಳಿದ್ರೆ ಅದ್ಭುತ ಆಗ್ತದೆ. ನಾವು ರಾತ್ರಿ 11 ಗಂಟೆಗೆ ಫಸ್ಟ್ ಸುತ್ತಾಡ್ಕೊಂಡು ಎಲ್ಲ ಅಂಗಡಿಗಳು ಟೈಮ್ಲಿ ಕ್ಲೋಸ್ ಆಗಿದೆ ಅಂತ ಚೆಕ್ ಮಾಡಬೇಕು. ಎಲ್ಲ ಅಂಗಡಿಗಳು ಮತ್ತು 11ವರೆಗೆ ಬಾರ್ ಲಿಕ್ಕರ್ ಲೈಸೆನ್ಸ್ ಇರುವಂಥವರೆಲ್ಲ ಕ್ಲೋಸ್ ಮಾಡಿದ್ದಾರೆ ಅಂತ ಎನ್ಶೋರ್ ಮಾಡಬೇಕು. ಇಷ್ಟೆಲ್ಲ ಆದಮೇಲೆ ಒಂದು 12ರಿಂದ 1 ಅಥವಾ 2 ಗಂಟೆ ತನಕ ನ್ಯಾಷನಲ್ ಹೈವೇ ಸೈಡಲ್ಲಿ ಯಾವುದಾದ್ರೂ ಗಾಡಿ ತಪ್ಪಾಗಿ ಪಾರ್ಕ್ ಮಾಡಿ ಇಟ್ಟಿದ್ರೆ ಅದೆಲ್ಲ ತೆಗಿಸ್ಬೇಕು. ಇಲ್ಲಾಂದರೆ ಪಾರ್ಕ್ ಮಾಡಿದ ಗಾಡಿಗಳು ಹಿಂದೆ ಬಂದು ಬೇರೆ ಗಾಡಿಗಳು ಮುಂದೆ ಆಕ್ಸಿಡೆಂಟ್ಗಳಾಗ್ತದೆ, ಅದನ್ನು ತಡೆ ಮಾಡಬೇಕು. ಅದು ಮಾಡೋದು ಒಳಗಡೆ ಅದು ಮಾಡೋದು ಒಟ್ಟಿಗೆ ಇದೇ ರೀತಿ ರೌಂಡ್ಸ್ ಹೋಗ್ತಾ ಇರಬೇಕು. ಈ ಒಬ್ಬೊಬ್ಬರಿಗೆ ಒಂದು 10-15 ಬೀಟ್ ಪಾಯಿಂಟ್ಸ್ ಇರ್ತದೆ. ಪ್ರತಿಯೊಂದು ಬೀಟ್ ಪಾಯಿಂಟ್ಗಳಿಗೆ ಹೋಗ್ಬೇಕಂತ ಅವ್ರ ಮೊಬೈಲ್ ಫೋನಲ್ಲಿ ಆಲ್ರೆಡಿ ಲಿಂಕ್ ಇದೆ, ಜಿಯೋ ಟ್ಯಾಗಿಂಗ್ ಇದೆ. ಅವರ ಜಾಗದಲ್ಲಿ ಹೋದರೆ ಆ ಜಾಗದಲ್ಲಿ ಹೋಗಿದೆ ಅಂತ ನಾವು ಸೀನಿಯರ್ SP ತನಕ ಕಾಣ್ತದೆ. ಸೊ ಎಷ್ಟೊತ್ತಲ್ಲಿ ಅವರು ರೌಂಡ್ಸ್ ಮಾಡಿದ್ದಾರೆ, ಎಲ್ಲಿ ರೌಂಡ್ಸ್ ಮಾಡ್ತಿದ್ದಾರೆ, ಇದೆಲ್ಲ ನಮಗೆ ನಮ್ಮ ಕಂಪ್ಯೂಟರ್ ಮೊಬೈಲ್ ಫೋನಲ್ಲಿ ಬರ್ತದೆ. ಸೊ ಯಾರಿಗೂ ಅವ್ರಿಗೆ ಗಸ್ತು ಮಾಡದೇ ಇರೋಕ್ಕಾಗಲ್ಲ, ಅವ್ರು ಮಾಡ್ತಿದ್ದಾರೆ, ಅಲರ್ಟ್ ಆಗಿರ್ತಾರೆ. ಕೆಲವೊಮ್ಮೆ ನಾವು ಚೆಕ್ ಪೋಸ್ಟ್ಗಳನ್ನು ಓಪನ್ ಮಾಡ್ತೀವಿ. ಎಸ್ಪೆಷಲಿ ಏನಾದರೂ ಘಟನೆಗಳಾಗಿದ್ದರೆ ಅಥವಾ ಅಕ್ರಮವಾಗಿ ಜಾನುವಾರು ಸಾಗಾಟ ಅಥವಾ ಅಕ್ರಮವಾಗಿ ಮರಳು ಸಾಗಾಟ ಇದರ ಬಗ್ಗೆ ಮಾಹಿತಿ ಬಂದರೆ ಅದಕ್ಕೆ ತಡೆ ಮಾಡೋಕ್ಕೋಸ್ಕರ ಅಂತೇಳಿ ಸಪ್ರೇಟ್ ಚೆಕ್ ಪೋಸ್ಟ್ಗಳು ಫಾರ್ಮ್ ಮಾಡ್ತೀವಿ. ಸೊ ಈ ರೀತಿ ಎಲ್ಲ ಕೆಲಸಗಳು ಒಂದು ರಾತ್ರಿಯಲ್ಲಿ ಅವರು ಮಾಡಬೇಕಾಗಿರುತ್ತೆ. ಅದಲ್ಲದೆ ಸಂಶಯಾಸ್ಪದವಾಗಿ ದಾರಿಯಲ್ಲಿ ಯಾರಿಗಾದರೂ ಕಂಡು ಬಂದರೆ ಅಥವಾ ಬಸ್ ಸ್ಟ್ಯಾಂಡಲ್ಲಿ ಕಂಡು ಬಂದರೆ ನಮ್ಮ ಹತ್ರ ಫಿಂಗರ್ ಪ್ರಿಂಟ್ ಚೆಕಿಂಗ್ ಮೆಷಿನ್ ಇದೆ, ಅದರಲ್ಲಿ ಫಿಂಗರ್ ಪ್ರಿಂಟ್ ಚೆಕ್ ಮಾಡ್ತೀವಿ ಅವರದ್ದು. ಆವಾಗ ಕೆಲವೊಮ್ಮೆ ನಮಗೆ ಅಂತರ್ರಾಜ್ಯ ಕಳ್ಳರು ಇನ್ನೊಬ್ಬರು ಮತ್ತೊಬ್ಬರು ಸಿಕ್ಕಿ ಬೀಳ್ತಾರೆ. ಯಾಕೆಂದರೆ ಅವ್ರು ಮುಂಚೆ ಕಳ್ಳತನ ಮಾಡಿರ್ತಾರೆ, ಅವರೆಲ್ಲ ಡೇಟಾಬೇಸ್ ನಮ್ಮ ಹತ್ರ ಇರ್ತದೆ. ಹಂಗಿರುವಾಗ ಯಾಕೆ ನಮ್ಮ ಸಾಲಿಗ್ರಾಮ ಬಸ್ ಸ್ಟ್ಯಾಂಡ್ ಹತ್ರ ಸುತ್ತಾಡಬೇಕು ಅಂತ ಹತ್ರ ಪ್ರಶ್ನೆ ಕೇಳಬೇಕಾಗ್ತದೆ. ಸೊ ಕನಿಷ್ಠ ಒಂದು 10-15 ಫಿಂಗರ್ ಪ್ರಿಂಟ್ಸ್ ನೈಟ್ ಚೆಕ್ ಮಾಡ್ತಾರೆ, ಯಾಕೆ ಮಾಡ್ತಿದ್ದೀವಿ ಅಂತ. ಮತ್ತು ನೈಟ್ ಕುಡಿದು ಡ್ರೈವಿಂಗ್ ಮಾಡ್ತಿರೋಂಥವರಿಗೆ ಗಾಡಿ ಸೈಡಿಗೆ ಹಾಕಿ ಫೈನ್ ಮಾಡಿಸ್ಬೇಕಾಗ್ತದೆ. ಇನ್ನು 2-3-4 ವ್ಯಕ್ತಿ ಮಾಡಲಿಕ್ಕಿರುವಂಥ ಕೆಲಸ 40 ಇದೆ. ಅಷ್ಟಿದೆ ನಮ್ಮ ಇಲಾಖೆಯಲ್ಲಿ ಕೆಲಸಗಳು. ನಮ್ಮವರಿಗೆ ಮಾಡಿ ಅಭ್ಯಾಸ ಆಗಿದೆ, ಮಾಡ್ತಾರೆ. ಆದರೂ ಕೆಲವೊಮ್ಮೆ ನಮ್ಮ ಕಡೆಯಿಂದ ಕೊರತೆಗಳಾಗ್ತದೆ. ಕೆಲವೊಮ್ಮೆ ಏನಾಗ್ತದೆ, ನಮಗೆ VIP ಬಂದೋಬಸ್ತ್ ಡ್ಯೂಟಿಗಳಿರ್ತದೆ, ಕ್ರೈಮ್ಗಳಿರ್ತದೆ, ಅಥವಾ ಹಬ್ಬ ಇರ್ತದೆ. ಹೀಗೆ 100 ವಿಷಯಗಳು ಬರುವಾಗ ರಾತ್ರಿ ಗಸ್ತು ಅಥವಾ ಗಸ್ತು ಮಾಡುವಂಥ ವಿಚಾರದಲ್ಲಿ ಸ್ವಲ್ಪ ಶಾರ್ಟ್ ಕಮಿಂಗ್ಸ್ ಒಮ್ಮೊಮ್ಮೆ ಆಗ್ತದೆ. ಅಥವಾ ಕೆಲವೊಂದು ಕಡೆ ಕಳ್ಳತನ ಪ್ರಕರಣಗಳಾಗ್ತದೆ. ಕಳ್ಳತನ ಪ್ರಕರಣಗಳೆಲ್ಲ ಪತ್ತೆ ಮಾಡೋಕ್ಕೆ ತಾಕತ್ತು ಮತ್ತು ಕೇಪಬಿಲಿಟಿ ನಮ್ಮ ಪೊಲೀಸ್ನವರಿಗೆ ಪತ್ತೆ ಮಾಡ್ತಿದ್ದಾರೆ, ಸುಮಾರು ಪತ್ತೆ ಮಾಡಿದ್ದಾರೆ. ಆದರೂ ಈ ವಿಷಯದಲ್ಲಿ ಸಾರ್ವಜನಿಕರಿಂದ ನಮಗೆ ಸಾರ್ವಜನಿಕರೊಟ್ಟಿಗೆ ನಾವು ಕೈ ಜೋಡಿಸಬೇಕು ಅಂತ ನಿಟ್ಟಿನಲ್ಲಿ ನಾವು ಈ ದೃಷ್ಟಿ ಯೋಜನೆಯನ್ನು ಆಯೋಜಿಸಿದರು. ಈಗಾಗಲೇ ಮಾನ್ಯ ಗೃಹ ಮಂತ್ರಿಗಳು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮನೆ ಮನೆಗೆ ಪೊಲೀಸ್ ಅಂತ ಹೇಳಿ ಒಂದು ಕಾರ್ಯಕ್ರಮ ಆಯೋಜಿಸಿದ್ದಾರೆ. ನಿಮ್ಮಲ್ಲಿ ಸುಮಾರು ಜನ ಮನೆಗೆ ಬಂದಿರ್ಬೋದು. ಬೆಳಗ್ಗೆ 7-8 ಗಂಟೆಗೆ ನೀವೆಲ್ಲ ಬ್ರಷ್ ಮಾಡ್ತಾ ಇರ್ತೀವಿ, ಆ ಟೈಮಲ್ಲಿ ಪೊಲೀಸರು ಬಂದಿದ್ದಾರೆ. ಪೋಸ್ಟರ್ ಎಲ್ಲ ಹಿಡ್ಕೊಂಡು ಮನೆ ಮನೆಗೆ ಪೊಲೀಸ್ ಅಂತ ಹೇಳಿ ಅದು ನಿಮ್ಮ ಮನೆಗಳಿಗೆ ಬಂದು ನಿಮಗೆ 112 ಬಗ್ಗೆ ಏನಾದರೂ ಸಮಸ್ಯೆ ಆಗಿದ್ರೆ 112 ಕಾಲ್ ಮಾಡಬೇಕು ಅಂತ ಮಾಹಿತಿ ಕೊಡಲಿಕ್ಕೆ, ಸೈಬರ್ ಕ್ರೈಮ್ ಏನಾದಾಗಿದ್ರೆ 193 ಕಾಲ್ ಮಾಡಬೇಕು ಅಂತ ಹೇಳಲಿಕ್ಕೆ, ಮತ್ತು ಬೇರೆ ಬೇರೆ ವಿಚಾರಗಳ ಬಗ್ಗೆ ಅರಿವು ಮೂಡಿಸಲಿಕ್ಕೆ, ಮತ್ತು ಸಾರ್ವಜನಿಕರಿಗೆ ಪೊಲೀಸರ ಮೇಲೆ ಹೆದರಿಕೆ ಕಮ್ಮಿ ಆಗಬೇಕು ಅಥವಾ ಪೊಲೀಸರ ಹತ್ರ ಹೋಗಿ ಮಾತಾಡ್ಬೋದು, ಅವರು ನಮ್ಮ ಥರನೇ ಜನ ಅಂತ ಒಂದು ಫೀಲಿಂಗ್ ಆಗಬೇಕಂತ ಉದ್ದೇಶದಿಂದ ನಾವು ಅಥವಾ ಮಾನ್ಯ ಗೃಹ ಸಚಿವರು ಈ ಒಂದು ಕಾರ್ಯಕ್ರಮ ಆಯೋಜಿಸ್ಬೋದು. ಅದರೊಟ್ಟಿಗೆ ನಮಗೆಲ್ಲರಿಗೆ ನಿಮ್ಮ ಪರಿಚಯ ಆಗ್ತದೆ, ನಿಮಗೆ ನಮ್ಮ ಪರಿಚಯ ಆಗ್ತದೆ. ಅಟ್ಲೀಸ್ಟ್ ಈ ಸಿನಿಮಾದಲ್ಲೂ ಬೇರೆ ಎಲ್ಲೋ ಓದಿ ಕೇಳಿರೋ ಥರ ಅಲ್ಲ ಪೊಲೀಸರು, ನಿಜವಾಗಿ ನಮ್ಮ ಥರನೇ ಜನ ಯೂನಿಫಾರ್ಮ್ ಹಾಕೊಂಡಿದ್ದಾರೆ ಅಷ್ಟೇ ಅಂತ ನಿಮಗೆ ಒಂದು ಐಡಿಯಾ ಬರ್ತದೆ. ಆ ನಿಟ್ಟಿನಲ್ಲಿ ಮನೆ ಮನೆಗೆ ಪೊಲೀಸ್ ಅಂತ ಕಾರ್ಯಕ್ರಮ ಮಾನ್ಯ ಗೃಹ ಸಚಿವರು ಮಾಡಬಹುದು. ಸೊ ಆ ಕಾರ್ಯಕ್ರಮದ ಭಾಗವಾಗಿ ಅದರದ್ದು ಗೈಡ್ಲೈನ್ಸಲ್ಲಿ ಇದೆ. 50-100 ಮನೆಗಳನ್ನು ನೀವು ಒಗ್ಗೂಡಿಸಿ ಯಾರಾದರೂ ಲೀಡರ್ ಥರ ಐಡೆಂಟಿಫೈ ಮಾಡಿ ಆ ಮನೆಗಳಲ್ಲಿ ಆ ಏರಿಯಾಗಳಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಆ ಲೀಡರೊಟ್ಟಿಗೆ ಮಾತಾಡಬೇಕು. ಸೊ ಈ ಒಗ್ಗೂಡಿಸುವಂಥ ಕಾರ್ಯಕ್ರಮ ಬಗ್ಗೆ ಯೋಚನೆ ಮಾಡಿದಾಗ ನಾವು ಅಂದ್ಕೊಂಡಿದ್ದೀವಿ, ಹೆಂಗಾದ್ರೆ ನಾವು ಈ ಥರ ಗ್ರೂಪ್ಗಳು ಫಾರ್ಮ್ ಮಾಡ್ತಿದ್ದೀವಿ. ಸೊ ಈ ರೀತಿಯಲ್ಲಿ ಒಂದು ದೃಷ್ಟಿ ಯೋಜನೆಯಲ್ಲಿ ಕಾಮನ್ ಆಗಿ ಒಂದು ಸೆಕ್ಯೂರಿಟಿ ಗಾರ್ಡ್ ಕಡೆ ಹೈರ್ ಮಾಡಿಸಿದ್ರೆ ನಿಮಗೆಲ್ಲರಿಗೂ ಒಳ್ಳೆಯದಾಗ್ತದೆ. ಒಂದು ಎರಡನೇದು, ಈಗ ಮನೆಗಳೆಲ್ಲ ಹತ್ತಿರ ಇರ್ತದೆ, ಅದರ ಹತ್ತಿರ ಮನೆಯಲ್ಲಿ ಯಾರಿರ್ತದೆ ಅಂತ ಯಾರಿಗೂ ಗೊತ್ತಿರಲ್ಲ. ನಿಮಗೆ ಒಂದು ವೇದಿಕೆ ಆಗಿದೆ ಎಲ್ಲರಿಗೂ ಒಟ್ಟಿಗೆ ಬಂದು ಕೂತ್ಕೊಳ್ಳೋಕ್ಕೆ, ಮಾತಾಡೋಕ್ಕೆ. ಈಗ ಸೆಕ್ಯೂರಿಟಿ ನಿಟ್ಟಿನಲ್ಲಿ ನಾವು ನಿಮ್ಮನ್ನು ಒಗ್ಗೂಡಿಸಿ ಒಂದು ಗ್ರೂಪ್ ಮಾಡಿದ್ರು ಸಹ ನಾಳೆ ನೀವೆಲ್ಲ ಒಟ್ಟು ಸೇರಿಕೊಂಡು
ನಿಮ್ಮದು ಯೂನಿಟ್ ನಿಮ್ಮದು ಗ್ರೂಪಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ಬೋದು, ಅಥವಾ ಒಂದು ಈ ಕೆಸರಲ್ಲಿ ಒಂದು ದಿನ ಅಂತೇಳಿ ಕಾರ್ಯಕ್ರಮ ಮಾಡ್ತೀವಿ. ಈ ಥರ ಒಂದಷ್ಟು ಆ್ಯಕ್ಟಿವಿಟೀಸ್ ನೀವು ನಿಮ್ಮ ಲೆವೆಲಲ್ಲೂ ಮಾಡ್ಬೋದು. ಸೊ ನಾವು ಸೆಕ್ಯೂರಿಟಿ ಪರ್ಪಸ್ಗೆ ನೀವು ಒಗ್ಗೂಡಿಸಿದ್ರು ನಿಮಗೆ ನೂರಾರು ರೀತಿಯಲ್ಲಿ ಒಬ್ಬೊಬ್ಬರೊಟ್ಟಿಗೆ ಇಂಟರಾಕ್ಷನ್ ಮಾಡೋಕ್ಕೂ ಬೇರೆ ಬೇರೆ ವಿಷಯಗಳಲ್ಲಿ ಕೋಆಪರೇಟ್ ಮಾಡೋದಕ್ಕೆ ಅವಕಾಶ ಆಗ್ತದೆ. ನಿಮ್ಮಲ್ಲಿ ಇರುವಂತಹ 10th ಸ್ಟ್ಯಾಂಡರ್ಡ್ 12th ಸ್ಟ್ಯಾಂಡರ್ಡಲ್ಲಿ ಒಳ್ಳೆಯ ಮಾರ್ಕ್ಸ್ ಸಿಕ್ಕಿರುವಂಥವರಿಗೆ ನಿಮ್ಮ ಗ್ರೂಪ್ ಕರೆದುಬಿಟ್ಟು ಒಂದು ಸನ್ಮಾನ ಮಾಡೋದು, ಅಟ್ಲೀಸ್ಟ್ ಊರಲ್ಲಿ ಎಲ್ಲರಿಗೂ ಗೊತ್ತಾಗ್ತದೆ ಈ ಥರ ನಮ್ಮ ಮನೆ ಹತ್ತಿರದವರು ಅಥವಾ ಸುತ್ತಮುತ್ತ ಇದ್ದವರು ಈ ಥರ ಎಲ್ಲ ಅಚೀವ್ಮೆಂಟ್ಸ್ ಮಾಡಿದ್ದಾರೆ ಅಂತ. ನಾನು ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾನು ಕೇರಳದಲ್ಲಿ ನನ್ನ ಮನೆ ಅಂತಂದರೆ ಇದೇ ಥರ ಘಟನೆಗಳು ಒಂದು 7-8 ಮನೆ ದರೋಡೆ ಆಗಿದ್ದಾಗ ಅವತ್ತು ಆ ಏರಿಯಾದಲ್ಲಿ ಒಂದು ರೆಸಿಡೆನ್ಸ್ ಅಸೋಸಿಯೇಷನ್ ಫಾರ್ಮ್ ಮಾಡಿದ್ವಿ. 145 ಮನೆಗಳು 150 ಮನೆಗಳು ಸೇರಿದ್ರು. ಅವಾಗ ಇದೇ ನಿಟ್ಟಿನಲ್ಲಿ ಸೆಕ್ಯೂರಿಟಿ ಬೇಕು ಅಂತ ನಿಟ್ಟಿನಲ್ಲಿ ಅವತ್ತೆಲ್ಲರೂ ಒಗ್ಗೂಡಿ ಮಾಡಿದರು. ಈಗ 15 ವರ್ಷ ಆಗಿದೆ. ಅಲ್ಲಿ 15 ವರ್ಷದಲ್ಲಿ ಯಾವುದೇ ರೀತಿಯಲ್ಲಿರೋ ಕಳ್ಳತನ ಪ್ರಕರಣ ಆಗಲಿಲ್ಲ. ಸೊ ಪ್ರೂವನ್ ತುಂಬ ಎಫೆಕ್ಟಿವ್ ಆಗಿರುವಂತಹ ಒಂದು ಕೆಲಸ ಇದೆ. ಇದಲ್ಲದೆ ಏನು ವಿಷಯ ಅಂತ ಹೇಳಿದರೆ, ನಿಮ್ಮ ಮನೆಗಳಲ್ಲಿ ವಯಸ್ಸಾಗಿರುವವರು, ಒಂಟಿಯಾಗಿರುವಂಥವರು, ಈ ಥರ ಇರುವಂಥ ಮನೆಗಳಿಗೆ ಸ್ಪೆಷಲಾಗಿ ಅಟೆನ್ಷನ್ ಕೊಡಲಿಕ್ಕೆ ಯಾರು ಸೆಕ್ಯೂರಿಟಿ ನಾವು ನೇಮಕ ಮಾಡ್ತಿದ್ವಿ ಅವರಿಗೆ ಆಗ್ತದೆ. ಅದರಲ್ಲೂ ಸಹ ಮುಂಚೆ ಗೂರ್ಖಾ ಸಿಸ್ಟಮ್ ಅಂತ ಒಂದು ಸಿಸ್ಟಮ್ ಇತ್ತು. ಗೂರ್ಖಾಗಳು ನಿಮ್ಮ ಮನೆಗೆ ಬರ್ತಾರೆ, ನಾವು ಇಲ್ಲಿ ಸುತ್ತಾಡ್ತಿದ್ದೀವಿ, ತಿಂಗಳಿಗೆ ಕೆಳಗೆ ಬರ್ತಾರೆ. ಅದು ಮುಂಚಿನ ಕಾಲದಲ್ಲಿ ಸ್ವಲ್ಪಷ್ಟು ನಂಬಿಕೆ ಇತ್ತು. ಈಗ ಅದು ನಮಗೆ ನಂಬಕ್ಕಾಗಲ್ಲ. ಯಾಕಂದರೆ ಅದು 3 ವರ್ಷ 4 ವರ್ಷ ಚೆನ್ನಾಗಿ ಕೆಲಸ ಮಾಡಿ ಆಮೇಲೆ ಏರಿಯಾದಲ್ಲಿ ಯಾರು ISC ಶ್ರೀಮಂತರಿದ್ದಾರೆ, ಮನೆಯಲ್ಲಿ ದುಡ್ಡಿರ್ತಾರೆ ಅಂತ ತಿಳ್ಕೊಂಡು ಅವರೇ ದರೋಡೆ ಮಾಡ್ಕೊಂಡು ಹೋಗ್ತಾರೆ ನೇಪಾಳಕ್ಕೆ. ಅಂದರೆ ಬ್ಲ್ಯಾಂಕೆಟ್ ಆಗಿ ಹೇಳುವಂಥದ್ದಲ್ಲ, ಹಾಗೆ ಘಟನೆಗಳು ಆಗಿದೆ. ಹಾಗಾಗಿ ಜಂಬೋ ಸ್ಟಾರ್ ಸೆಕ್ಯೂರಿಟಿ ಏಜೆನ್ಸಿ ಅವರಿಗೆ ನಾವು ಸ್ಪೆಸಿಫಿಕ್ಲಿ ಹೇಳಿದ್ದೀವಿ, ಯಾವ ಏರಿಯಾದಲ್ಲಿ ನೀವು ಮಾಡ್ತಾ ಇದ್ರು ಸ್ಥಳೀಯರಿಗೆ ಅವಕಾಶ ಕೊಡಿ, ಸ್ಥಳೀಯರಿಗೆ ಜವಾಬ್ದಾರಿ ಕೊಡಿ. ಸೊ ದಟ್ ನಿಮ್ಮ ಏರಿಯಾದಲ್ಲಿ ಇರುವಂಥ ವಿಷಯಗಳ ಬಗ್ಗೆ ಗೊತ್ತಿರುವಂಥವ್ರು ಇರ್ತಾರೆ, ಮತ್ತು ಸಪೋರ್ಟ್ ಮಾಡೋಕ್ಕಾಗ್ತದೆ. ಮತ್ತು ಊರಲ್ಲಿ ನಾವು ಮಾತಾಡಲಿಕ್ಕಿದ್ರು ಅದರಲ್ಲಿ ಏನು ಘರ್ಷಣೆ ಆಗಲ್ಲ ಅಂತ ನಿಟ್ಟಿನಲ್ಲಿ ಅದಕ್ಕಿಂತ ಹೆಚ್ಚಾಗಿ ನಮ್ಮೂರಲ್ಲಿ ಇನ್ನೊಬ್ಬರು ವ್ಯಕ್ತಿಗೆ ಒಂದು ಮೀನಿಂಗ್ಫುಲ್ ಎಂಪ್ಲಾಯ್ಮೆಂಟು ಸಿಕ್ಕಿದಂಗೆ ಆಗ್ತದೆ ಅಂತ ಉದ್ದೇಶದಲ್ಲಿ ಮಾಡ್ತೀವಿ. ಸೊ ಎಲ್ಲ ಕಡೆನೂ ಮೋರಲ್ಲೆಸ್ ಅದೇ ಊರಿನವರಿಗೆ ಅಥವಾ ಸುತ್ತಮುತ್ತ ಇರುವಂಥ ಅಟ್ಲೀಸ್ಟ್ ಉಡುಪಿ ಡಿಸ್ಟ್ರಿಕ್ಟ್ನವರಿಗೆ ದೃಷ್ಟಿ ಯೋಜನೆಯಲ್ಲಿ ಅವಕಾಶಗಳು ಕೊಡ್ತಾ ಇದ್ದೀವಿ. ಇವತ್ತು ಈ ಒಂದು ಕಾರ್ಯಕ್ರಮ ಅಥವಾ ಈ ಒಂದು ಯೋಜನೆಯಲ್ಲಿ ನೀವು ಸೇರಿದ್ದಕ್ಕೆ ನನಗೆ ತುಂಬ ಖುಷಿ ಇದೆ. ತುಂಬ ಶ್ಲಾಘನೀಯವಾಗಿದೆ ನಿಮ್ಮ ನಡೆ. ಈ ರೀತಿಯಲ್ಲಿ ಮುಂದೆನೂ ನಮ್ಮ ಸಾಲಿಗ್ರಾಮದಲ್ಲಿ ಬೇರೆ ಬೇರೆ ಹೌಸಿಂಗ್ ಏರಿಯಾಗಳಲ್ಲಿ ಬೇಕು ಅಂತಿದ್ರೆ ನೀವು ಈ ಯೋಜನೆಗಳಿಗೆ ಸೇರಬೇಕು ಅಂತ ನಾನು ಆಸೆ ಪಡ್ತೇನೆ. ಈ ಯಾರು ನಿಮ್ಮ ಏರಿಯಾದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಓಡಾಡ್ತಿರ್ತಾರೆ, ಪ್ರತಿ 2 ಅವರ್ಸ್ ನಮ್ಮ ಪೊಲೀಸ್ ಕಂಟ್ರೋಲ್ ರೂಮಿಂದ ಅವರನ್ನು ಮಾತಾಡಿಕೊಂಡು ಸಿಚುವೇಶನ್ ಬಗ್ಗೆ ತಿಳ್ಕೊಳ್ತಾರೆ. ಪೊಲೀಸ್ ಸ್ಟೇಷನಲ್ಲಿ ನೈಟ್ ರೌಂಡಲ್ಲಿ ಇದ್ದವರು ಇವರನ್ನು ಸಂಪರ್ಕಿಸ್ತಾ ಇರ್ತಾರೆ, ಏನೇನು ನಡೀತಾ ಇರೋದ್ರ ವಿಷಯ ಬಗ್ಗೆ. ಅದಲ್ಲದೆ ನಮ್ಮ ಎಲ್ಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಏನಾದರೂ ಘಟನೆಗಳಾಗಿದೆ, ಆರೋಪಿಗಳು ಇಲ್ಲಿಗೆ ಬಂದಿರ್ಬೋದು, ಆ ಥರ ಏನಾದರೂ ಮಾಹಿತಿ ಇದ್ದರೆ ನಾವು ಇವರಿಗೂ ಶೇರ್ ಮಾಡ್ತೀವಿ. ಇವರು ನಮಗೆ ಮಾಹಿತಿ ಶೇರ್ ಮಾಡ್ಬೋದು. ಮತ್ತು ನಿಮ್ಮ ಏರಿಯಾಗಳಲ್ಲಿ ಕುಡಿದು ಗಲಾಟೆ ಮಾಡುವಂಥವ್ರು, ಸಮಸ್ಯೆ ಮಾಡುವಂಥವ್ರು ಅಥವಾ ಬೇರೆ ಬೇರೆ ಚಟುವಟಿಕೆಗಳು ನಡೀತಾ ಇದ್ದಾರೆ, ಅದರ ಬಗ್ಗೆ ಮಾಹಿತಿ ಅವರು ನಮಗೆ ಶೇರ್ ಮಾಡ್ತಾರೆ. ಇದು ಒಟ್ಟಾರೆ ಒಂದು ಏರಿಯಾಗೆ ಸೆಕ್ಯೂರಿಟಿ ಗಾರ್ಡ್ ಪ್ರೈವೇಟ್ ಇರ್ಬೋದು, ಬಟ್ ಫುಲ್ ಪೊಲೀಸ್ ಇಲಾಖೆ ಫುಲ್ ಪ್ರೊಟೆಕ್ಷನ್ ಅಥವಾ ಸಪೋರ್ಟ್ ನಾವು ಹಿಂದುಗಡೆ ಕೊಡ್ತಾ ಇದ್ದೀವಿ. ಈ ಒಂದು ಮಾಡೆಲ್ ನಾನು ಮುಂಚೆ ಹೇಳಿದಾಗ ತುಂಬ ಸಕ್ಸಸ್ಫುಲ್ ವರ್ಕ್ ಆಗಿದೆ. ಕುಂದಾಪುರದಲ್ಲಿ ನಾವು ಸೈಲೆಂಟ್ ಸೆಕ್ಯೂರಿಟಿ ಅಂತ ಹೇಳಿ ಒಂದು ಖಾಸಗಿ ಸಂಸ್ಥೆಯೊಟ್ಟಿಗೆ CCTV ಮಾನಿಟರಿಂಗ್ ಹಾಕಿ ಈ ಕೋಟದಲ್ಲೇ ನನ್ನ ಅನಿಸಿಕೆ ಪ್ರಕಾರ ಒಂದು ದರೋಡೆ ಪ್ರಕರಣ ಪತ್ತೆಯಾಗಿದೆ. ED ಆಫೀಸರ್ಸ್ ಅಂತ ದಾಳಿ ಮಾಡಕ್ಕೆ ಬಂದಿದ್ದ ಕೇಸ್ ಅದು ಲೈವ್ ಮಾನಿಟರಿಂಗ್ ಮಾಡ್ತಾ ಇದ್ದರೆ 100% ನಮ್ಮ ಮನೆ ದರೋಡೆ ಮಾಡಲಿಕ್ಕಿತ್ತು ಮತ್ತು ಏನಾಗಲಿಕ್ಕಿತ್ತು ನಮ್ಗೆ ಗೊತ್ತಿಲ್ಲ. CCTV ಮಾನಿಟರಿಂಗ್ ಆಗ್ತಾ ಇರೋದ್ರಿಂದ ಕರೆಕ್ಟಾಗಿ ಆರೋಪಿಗಳ ಮುಖ ಡೀಟೇಲ್ಸ್ ಎಲ್ಲ ಸಿಕ್ಕಿತ್ತು. ಅದು ಇಂಟರ್ ಸ್ಟೇಟ್ ಗ್ಯಾಂಗ್ ಇತ್ತು, ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಸೊ ಈ ರೀತಿಯಲ್ಲಿ ಪ್ರಕರಣಗಳು ಆಗದೇ ಇರೋದಕ್ಕೂ ಆಗದ ಪ್ರಕರಣಗಳನ್ನು ಭೇದಿಸಕ್ಕೂ ಇದೇ ರೀತಿ CCTV ನೆಟ್ವರ್ಕ್ ನಮಗೆ ತುಂಬ ಹೆಲ್ಪ್ ಆಗಿದೆ. ಅದೇ ರೀತಿಯಲ್ಲಿ ಒಂದು ಇನಿಷಿಯೇಟಿವ್ ಕೃಷಿ ಯೋಜನೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಆಗಿದೆ, ನೀವು 2-3 ತಿಂಗಳಲ್ಲಿ ನಾವು 53,000 ಇಡೀ ಉಡುಪಿ ಜಿಲ್ಲೆಯಲ್ಲಿ ಮಾಡ್ತೀವಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದರಲ್ಲಿ ಆರ್ಥಿಕವಾಗಿ ನಿಮಗೆ ಆಗುವಂತಹ ಏನು
ಖರ್ಚೆ ಆ ಥರ ಏನಿದೆ ಮೇಬಿ ತಿಂಗಳಿಗೆ 200-300 ರೂಪಾಯಿ ಒಂದು ಮನೆಗೆ ಆಗ್ಬೋದು. ನಾನು ನೋಡಿದ್ರೆ ದಿನಕ್ಕೆ 10 ರೂಪಾಯಿ ಆಗ್ತದೆ. ಅದು ಸ್ವಲ್ಪದೇವಲ್ಲ ಕೊಡ್ತಿದ್ದೀವಿ. ಅದಕ್ಕಿಂತೆಲ್ಲ ಹೆಚ್ಚಾಗಿ ನಿಮಗೆ ಊರಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಮಾತಾಡೋಕ್ಕೆ ಅಥವಾ ವಿಷಯಗಳಿದ್ರೆ ಡಿಸ್ಕಸ್ ಮಾಡೋಕ್ಕೆ ಸೆಕ್ಯೂರಿಟಿ ಗಾರ್ಡ್ ಒಬ್ಬರು ಇರ್ತಾರೆ. ಅವರು ಸಫಿಷಿಯಂಟ್ಲಿ ಕ್ಲೀನ್ ಮಾಡಿ ಪೊಲೀಸ್ ವೆರಿಫಿಕೇಷನ್ ಎಲ್ಲ ಮಾಡಿ ಮುಗಿಸಿರೋದು. ಹಾಗಾಗಿ ಎಲ್ಲರತ್ರ ನಾನು ಹೇಳಕ್ಕೆ ಇಷ್ಟಪಡುವಂಥದ್ದು, ಒಂದು ಒಳ್ಳೆಯ ನಿರ್ಧಾರ ತೊಗೊಂಡಿದ್ದೀವಿ. ಪೊಲೀಸ್ ಇಲಾಖೆ ನಿಮ್ಮ ಬೆನ್ನೆಲ್ಲಾಗಿರ್ತೀವಿ. ಈ ಸೆಕ್ಯೂರಿಟಿ ಏಜೆನ್ಸಿಯೊಟ್ಟಿಗೆ ಕೋಆರ್ಡಿನೇಟ್ ಮಾಡ್ತೀವಿ. ನಿಮ್ಮ ಏರಿಯಾಗಳಲ್ಲಿ ಈ ಥರ ಘಟನೆಗಳು ಆಗದೆ ನೋಡೋಕ್ಕೆ ನಾವೆಲ್ಲರ ಕಡೆಯಿಂದ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ, ದೇವರ ಆಶೀರ್ವಾದ ನಮಗೆಲ್ಲರಿಗೂ ಇದೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ.